ಏನು ಓದಿಲ್ಲ, ನಿದ್ದೆ ಕಣ್ಣಾಕ್ ಬರ್ದು ಓದ್ವಿ ಅಷ್ಟೇ. ಏನು ಓದಿಲ್ಲ. ಏನು ಓದಿಲ್ಲ. ಯಾರು ಕೊಡಿಸ್ತಾರ ಮನೇಲಿ 90 ಮೇಲೆ ಮಾಡಿದ್ರೆ? ಸ್ಕೂಟಿ ಫೋನ್ ಕೊಡಿಸ್ತೀನಿ ಅಂತ ಹೇಳಿದಾರೆ ನಿಮ್ಗೆ. ಐಫೋನ್ ಕೊಡಿಸ್ತಾರೆ. 4 days ಗ್ಯಾಪ್ ಇತ್ತು, 4 days ಓದಿಲ್ಲ, 4 days ಆರಾಮ್ ಫ್ರೀ ಫೈರ್ ಆಡಿನಿ. ಸೈನ್ಸ್ ಎಕ್ಸಾಮ್ ಇತ್ತು, ಹೆಂಗ್ ಬರ್ದೆ? ಚೆನ್ನಾಗಿ ಬರ್ದಿವಿ, ಪಾಸ್ ಆಗ್ತೀವಿ. ಒಂದ್ 80-60 ಮಾರ್ಕ್ಸ್ ಬರ್ತೈತಿ. 80 ಬರುತ್ತಾ? ಅಷ್ಟೇ ಸಾಕು ನಮಗೆ. ಎಷ್ಟು ದಿನದಿಂದ ಓದಿದೆ? ಏನು ಓದಿಲ್ಲ, ನಿದ್ದೆ ಕಣ್ಣಾಕ್ ಬರ್ದು ಓದ್ವಿ ಅಷ್ಟೇ. ಏನು ಓದಿಲ್ಲ. ಏನು ಓದಿಲ್ಲ. ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಎಷ್ಟು ದಿನ ಟೈಮ್ ಇತ್ತು ಈಗ ಓದಕ್ಕೆ? 4 ದಿವಸ ಆಯ್ತು ಓದಿಲ್ಲ. ನಮ್ಮ ಹುಡುಗಿಗೆ ಹಾಡ್ ಬಿಡ್ಸಿ ಬರ್ದೀವಿ ಅಷ್ಟೇ. ಪೇಪರ್ ಅಲ್ಲಿ ಆರ್ಟ್ ಬಿಡಿಸಿದ್ಯಾ? ಹಾಡ್ ಬಿಡಿಸಿ ಬಂದೀವಿ ನಮ್ಮ ಹುಡುಗಿಗೆ. ಡಯಾಗ್ರಾಮ್ ಜಾಗದಲ್ಲಿ ಆರ್ಟ್ ಬಿಡಿಸಿದ್ಯಾ? ಹಾಡ್ ಬಿಡ್ಸಿವಿ. ಮತ್ತೆ ಹೆಂಗೆ ಫೇಲ್ ಆದ? ಮಧ್ಯ ಗೀರಿ ಹಾಕಿವಿ. ಫೇಲ್ ಆದ್ರೆ ಏನಿಲ್ಲ, ಮೊಸರು ಚೊಳಗ್ ಹೋಗ್ಬೇಕಷ್ಟೇ. ಓದಕ್ಕೆ ಎಷ್ಟು ದಿನ ಗ್ಯಾಪ್ ಇತ್ತು? ಓದಕ್ಕೆ ಎಷ್ಟು ದಿನ? 4 ದಿನ ಗ್ಯಾಪ್ ಇತ್ತು, 4 ದಿನನೂ ಓದಿಲ್ಲ. ಇಲ್ಲ. ಮತ್ತೆ ಹೆಂಗ್ ಬರ್ದೆ? ಎಲ್ಲ ಮೈಂಡ್ ಇಂದ ಬರ್ದೆ. ಅರ್ಥ ಆಯ್ತು ಅನ್ಸುತ್ತೆ. ಹೆಂಗ್ ಬರ್ದ್ರಿ? ಚೆನ್ನಾಗಿ ಬರ್ದು ಎಷ್ಟು ಮಾರ್ಕ್ಸ್ ಬರ್ಬೋದು? 70+. 70+. ಎಷ್ಟು ದಿನ ಗ್ಯಾಪ್ ಇತ್ತು ಓದಕ್ಕೆ? 4 days. 4 days ಓದಿದ್ರಾ? ಇಲ್ಲ, ಏನ್ ಮಾಡಿದ್ರಿ? ನೆನ್ನೆ ಓದಿದೆ. 4 days ಓದಿಲ್ಲ, ನಿನ್ನೆ ಓದಿದ್ರಿ. ಓಕೆ, ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? 95+. 95. ಯಾರು ಕೊಡಿಸ್ತಾರ ಮನೇಲಿ 95 ಮಾಡಿದ್ರೆ? ಏನು? ಸ್ಕೂಟಿ ಕೊಡಿಸ್ತೀನಿ ಅಂದಿದ್ದಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಸೊ ಅದಕ್ಕೆ 95+ ಮಾಡ್ತೀರಾ. ನಿಮ್ ಫೇವರೇಟ್ ಸಬ್ಜೆಕ್ಟ್ ಯಾವ್ದು? ಸಂಸ್ಕೃತ. ಓಕೆ. ನಿಮ್ ಲ್ಯಾಂಗ್ವೇಜ್ ಸಂಸ್ಕೃತ? ಇಲ್ಲ, ನಮ್ ಥರ್ಡ್ ಲ್ಯಾಂಗ್ವೇಜ್ ಸಂಸ್ಕೃತ. ಸಂಸ್ಕೃತ ಇಷ್ಟ ನಿಮ್ಗೆ. ಎಷ್ಟು ಮಾರ್ಕ್ಸ್ ಬರ್ಬೋದು? 78. 78. ನಿಮ್ದು? 70 ಮೇಲೆ ಬರ್ಬೋದು. 70 ಮೇಲೆ. ಎಷ್ಟು ದಿನ ಗ್ಯಾಪ್ ಇತ್ತು ಓದಕ್ಕೆ? 4 days. 4 days ಓದಿದ್ರಾ? 3 days ಓದಿದ್ವಿ. ಹಾ. 1 days ಹಂಗೆ. ನಿನ್ನೆ ಒಂದೇ ದಿನ ಓದಿದ್ದು. ಓಕೆ. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? 90 ಮೇಲೆ. ಎಷ್ಟು? ನೀವು 80 ಮೇಲೆ. 80 ಮೇಲೆ. ಯಾರು ಕೊಡಿಸ್ತಾರ ಮನೇಲಿ 90 ಮೇಲೆ ಮಾಡಿದ್ರೆ? ಸ್ಕೂಟಿ ಫೋನ್ ಕೊಡಿಸ್ತೀನಿ ಅಂತ ಹೇಳಿದಾರೆ ನಿಮ್ಗೆ. ಐಫೋನ್ ಕೊಡಿಸ್ತಾರೆ. ಇನ್ಕಮ್ ಟ್ಯಾಕ್ಸ್. 80 ಮೇಲೆ ಮಾಡಿದ್ರೆ ಐಫೋನ್ ಕೊಡಿಸ್ತಾರೆ. ಓಕೆ. ನಿಮ್ ಫೇವರೇಟ್ ಸಬ್ಜೆಕ್ಟ್ ಯಾವ್ದು? ಮ್ಯಾಥ್ಸ್. ನಿಮ್ಗೂ ಅಷ್ಟೇ. ಯಾಕೆ ಮ್ಯಾಥ್ಸ್? ಎಲ್ಲ MTT ಅವರು ಮ್ಯಾಥ್ಸ್ ಅಂತಿದಾರಲ್ಲ, ಯಾಕೆ? ಅಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಸ್ಕೂಲಲ್ಲಿ. ಮ್ಯಾಥ್ಸ್ ಅಷ್ಟು ಚೆನ್ನಾಗಿದೆ. ಓಕೆ. ಬೇರೆವು ಚೆನ್ನಾಗಿಲ್ವಾ? ಸೊ ಮ್ಯಾಥ್ಸ್ ಇಷ್ಟ ನಿಮ್ಗೆ. ಯಾವ್ದಿತ್ತು ಎಕ್ಸಾಮ್ ಇವತ್ತು? ಸೈನ್ಸ್ ಇತ್ತಾ? ಹೆಂಗ್ ಬರ್ದ್ರಿ? ಫುಲ್ ಫುಲ್ ಈಸಿ. 50 70 ಮಾರ್ಕ್ಸ್ ಬರ್ತೈತಿ. ಹಂಗ್ ಬರ್ದ್ರಾ? 70. ಎಷ್ಟು ದಿನ ಗ್ಯಾಪ್ ಇತ್ತು ಓದಕ್ಕೆ? 4 days ಗ್ಯಾಪ್ ಇತ್ತು, 4 days ಓದಿಲ್ಲ, 4 days ಆರಾಮ್ ಫ್ರೀ ಫೈರ್ ಆಡಿನಿ. ಹಬ್ಬ ಗಿಬ್ಬ ಎಲ್ಲ ಒನ್ಲಿ ಫ್ರೀ ಫೈರ್ ಆಡ್ಬೇಕು, ಕೂತ್ಕೋಬೇಕು, ಎಕ್ಸಾಮ್ ಓದ್ಕೋಬೇಕು, ಬರೀಬೇಕಷ್ಟೇ. 12 ಗಂಟೆಯಿಂದ 4 ಗಂಟೆ ಓದಿನ ಅಷ್ಟೇ. ಎಷ್ಟು ಪರ್ಸೆಂಟೇಜ್ ಬರ್ಬೋದು? ಒಂದು 90 ಬರ್ಬೋದು. 90. 85 ಬರ್ಬೋದು. 85. ಒಂದು 75. ಏನಾದ್ರು ಕೊಡಿಸ್ತಾರ ಮನೇಲಿ 95 85 ತೆಗೆದ್ರೆ? RX ಹೇಳ್ಸೋದು ಮನೆಗೆ. RX ಹೇಳ್ಸೋದು 85 ಬಂದ್ರೆ. ನೆಕ್ಸ್ಟ್ GT. SLC 95 ತೆಗೆದ್ರೆ GT ಕೊಡಿಸ್ತಾರೆ. ಮನೆಯಲ್ಲೇ ಸ್ಪ್ಲೆಂಡರ್ ಕೊಡ್ಸಾರ ನನಗೆ. ಸ್ಪ್ಲೆಂಡರ್ ಕೊಡಿಸಿದ್ದಾರೆ. SLC 95 ತೆಗೆದ್ರೆ ಏನ್ ಕೊಡಿಸ್ತಾರೆ? ಫುಲ್ ಜಾಮೂನ್ ಅಂತ. ಫುಲ್ ಜಾಮೂನ್ ಫುಲ್. ಸೈನ್ಸ್ ಇತ್ತಾ? ಹೆಂಗ್ ಬರ್ದ್ರಿ? ಚೆನ್ನಾಗಿ ಬರ್ತೀನಿ ಅಣ್ಣ. ಚೆನ್ನಾಗಿ ಬರ್ದ್ರಾ? ಎಷ್ಟು ಮಾರ್ಕ್ಸ್ ಬರ್ಬೋದು? ಔಟ್ ಆಫ್ ಔಟ್ ಬರ್ತೀನಿ. ಔಟ್ ಆಫ್ ಔಟ್ ಬಿಟ್ಟಿಲ್ಲ, ಅವ್ರು ಎಷ್ಟು ಕೊಡ್ತಾರ ಗೊತ್ತಿಲ್ಲ. ಹಂಗೆ ಹೇಳು. ಎಷ್ಟು ಅಲ್ಲ, ಕರೆಕ್ಟ್ ಆಗಿ ಹೇಳಿ. ಎಷ್ಟು ಬರ್ಬೋದು? ನಮ್ 60-70+ ಬರ್ಬೋದು. 60-70 ಅಷ್ಟೇ. ಎಷ್ಟು ದಿನ ಗ್ಯಾಪ್ ಇತ್ತು ಓದ್? 4 ದಿನ. 4 ದಿನ. 4 ದಿನನೂ ಓದಿದ್ರಾ? ಇಲ್ಲ, ಏನ್ ಮಾಡಿದ್ರಿ? 3 ದಿನ ಓದಿ, 1 ದಿನ ಹಬ್ಬ. ಓಕೆ. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? ನಾವು 80+. ಏನಾದ್ರು ಕೊಡಿಸ್ತಾರ ಮನೇಲಿ 80+ ಮಾಡಿದ್ರೆ? ಏನು ಏನ್ ಬೇಕು ಅದೇ. ಏನ್ ಬೇಕಾದ್ರೆ ಅದು ನಮ್ಮ ಎಲ್ ಕಾಲೇಜ್ ಹೇಳ್ತೀವಿ ಅಲ್ಲಿ. ಯಾವ ಎಕ್ಸಾಮ್ ಇತ್ತು? ಹೆಂಗ್ ಬರ್ದ್ರಿ ಸೈನ್ಸ್ ಎಕ್ಸಾಮ್? ಚೆನ್ನಾಗಿ ಬರ್ತೀವಿ. ಎಷ್ಟು ಮಾರ್ಕ್ಸ್ ಬರ್ಬೋದು? 50. ನಿಂದು? ನಂದು 50. 50 ಮಾರ್ಕ್ಸ್ ಬರ್ಬೋದಾ? ಎಷ್ಟು ದಿನ ಗ್ಯಾಪ್ ಇತ್ತು ಓದಕ್ಕೆ? 4 ದಿನ. 4 ದಿನ ಗ್ಯಾಪ್ ಇತ್ತಾ? 4 ದಿನನೂ ಓದಿದ್ರಾ? ಹಬ್ಬ ಮಾಡಿಲ್ವಾ? ದಿನ ರಜಾ ಮಾಡಿದ್ವಿ, ಹಬ್ಬ ಮಾಡಿದ್ವಿ. ನೀನು? ನಾನು 4 ದಿವಸ ಬಂದೆ. 4 ದಿನ. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ SLC? 610. 610. ಏನು? 610. ಏನು ಹಂಗೆ 610? ಪರ್ಸೆಂಟೇಜ್ ಅಲ್ಲ, ಯಾಕೆ 610 ಅಂತ? ಏನಾರ ಜಾಬ್ ಸಿಗ್ಬೋದು ನಮಗೆ. 610 ಮಾಡಿದ್ರೆ ಜಾಬ್ ಸಿಗತ್ತೆ. ಮನೇಲಿ ಏನಾದ್ರು ಕೊಡಿಸ್ತಾರ 610 ತೆಗೆದ್ರೆ? ಮನೆಯಲ್ಲಿ ಫೋನ್ ಕೊಡಿಸ್ತಾರೆ. ಯಾವ ಫೋನ್ ಕೇಳ್ತೀರಾ? ಐಫೋನ್. ನೀವು? ಐಫೋನ್ ಕೊಡಿಸ್ತೀನಿ ಅಂತಿದಾರ ಮನೇಲಿ, ಅದಕ್ಕೆ 610 ತೆಗಿತೀರಾ? ಓಕೆ. ಯಾವ ನಿಮ್ ಫೇವರೇಟ್ ಸಬ್ಜೆಕ್ಟ್ ಯಾವ್ದು? ಸೈನ್ಸಾ? ನಿಮ್ದು? ಸೈನ್ಸ್. ಯಾಕೆ ಸೈನ್ಸ್? ಅದು ಬಹಳ ಈಸಿ ಇರುತ್ತೆ. ಅದು ಸೈನ್ಸ್ ಬಹಳ ಈಸಿ. ಡಯಾಗ್ರಾಮ್ ಎಲ್ಲ ಹೆಂಗ್ ಬಿಡಿಸಿದೀರಾ?
ಚೆನ್ನಾಗಿ ಬಿಡಿಸಿದೀವಿ. ಚೆನ್ನಾಗಿ ಬಿಡಿಸಿದ್ದೀರಾ? ಸೈನ್ಸ್ ಹೆಂಗ್ ಬರ್ದ್ರಿ? ಸಖತ್ತ ಬರುತ್ತೆ. ಎಷ್ಟ್ ಮಾರ್ಕ್ಸ್ ಬರ್ಬೋದು? ಒಂದು 60 ಮೇಲೆ ಹೋಗ್ಬೋದು. 60 ಮೇಲೆ. ನಿಮ್ದು ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? 85. 85. ಎಷ್ಟ್ ದಿನ ಗ್ಯಾಪ್ ಇತ್ತು ಓದಕ್ಕೆ? 4 ದಿವಸ ಗ್ಯಾಪ್ ಇತ್ತು. 4 ದಿನನೂ ಓದಿದ್ರಾ? 4 ದಿನ ದಿವಸ ಆಟ ಆಡಿದ್ವಿ. ಇನ್ನು 5 ದಿವಸ ಓದಿದ್ವಿ. 2 ದಿನ ಓದಿದ್ದೀರಾ? ಈಗ SLC ಲಿ ಎಷ್ಟು ಪರ್ಸೆಂಟೇಜ್ ಅಂದ್ರಿ? 85. 85 ಮಾಡಿದ್ರೆ ಏನಾದ್ರು ಕೊಡಿಸ್ತಾರ ಮನೇಲಿ? ಕೊಡ್ತಾರೆ. ಏನ್ ಕೊಡಿಸ್ತಾರೆ? ಕೇಳಿ ಕೊಡ್ತಾರೆ. ಏನ್ ಕೇಳ್ತೀರಾ? ಒಳ್ಳೆ ಕಾಲೇಜ್ ಬೇಕು. ಒಳ್ಳೆ ಕಾಲೇಜಿಗೆ ಸೇರ್ಬೇಕಾ? ಯಾವ ಎಕ್ಸಾಮ್ ಇತ್ತು? ಸೈನ್ಸ್ ಆಯ್ತು. ಹೆಂಗ್ ಬರ್ದ್ರಿ? ಹೆಂಗೆ ಇದು 40 ಮಾರ್ಕ್ಸದ್ದು. 40 ಮಾರ್ಕ್ಸಿಂದ ಬರ್ದ್ರಾ? ಜಾಸ್ತಿ ಬರ್ದಿಲ್ವಾ? 40 ಮಾರ್ಕ್ಸಿಂದ ಜಾಸ್ತಿ ಬರ್ದಿಲ್ವಾ? ಇಲ್ಲ. ಎಷ್ಟು ಮಾರ್ಕ್ಸ್ ಬರ್ಬೋದು? 80. ಏಯ್ 40ಕ್ಕೆ ಬರ್ದು ಹೆಂಗೋ 80 ಬರುತ್ತೆ? ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ಯಾ? ನಾನು 44. 44% ಮಾಡ್ಬೇಕಂತಿದ್ಯಾ? ಮನೇಲಿ ಏನಾದ್ರು ಕೊಡಿಸ್ತಾರ ಅಷ್ಟು ಮಾಡಿದ್ರೆ? ಗೊತ್ತಿಲ್ಲ. ಗೊತ್ತಿಲ್ವಾ? ಹೆಂಗ್ ಬರ್ದ್ರಿ ಸೈನ್ಸ್ ಎಕ್ಸಾಮ್? ಚೆನ್ನಾಗೋತು. ಚೆನ್ನಾಗಾಯ್ತಾ? ಒಂದ್ 60-70 ಬರ್ತೀವಿ. 60-70 ಮಾರ್ಕ್ಸ್ ಬರ್ಬೋದು. ನಿಮ್ದು 80-70 ಬರ್ಬೋದು. 80-70. ಎಷ್ಟು ದಿನ ಗ್ಯಾಪ್ ಇತ್ತು ಓದಕ್ಕೆ? ಒಂದ್ 4 ದಿನ. 4 ದಿನ. 18 23 ಮಟ್ಟ. 4 ದಿನನೂ ಓದಿದ್ರಾ? ಅದು ಒಂದ್ 2 ದಿವಸ ಓದಿದ್ವಿ ಅಷ್ಟೇ. ಹಾ. ಅದು ಈಸಿ ಇತ್ತು. ಅದಕ್ಕೆ Easy ಇದೆ ಅಂತ ಓದಿಲ್ಲ? ಇಲ್ಲ. ನಮಗೆ ಗೊತ್ತಿತ್ತು. ಈಸಿ ಬಂದಿತ್ತು ಪೇಪರ್. ಈಸಿ ಬಂದಿತ್ತಾ? ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? ಒಂದ್ 70-80. 75 ಮೇಲೆ. ನೀವು 60-70 ಸಾಕು. ಪರ್ಸೆಂಟೇಜ್ ಅಷ್ಟು ಮಾಡಿದ್ರೆ ಮನೇಲಿ ಏನಾದ್ರು ಕೊಡಿಸ್ತೀನಿ ಅಂದಿದ್ದಾರಾ? ಏನ್ ಕೇಳಿದ್ರು ಕೊಡಿಸ್ತಾರೆ. ಏನ್ ಕೇಳ್ತೀರಾ ನೀವು? 17 Pro ಐಫೋನ್ ಕೊಡಿಸ್ತಾರೆ. ನೀವು GT 650 650 ಕೇಳ್ತೀರಾ? ಎಷ್ಟು ಮಾರ್ಕ್ಸ್ ಬರ್ಬೋದು? ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು 78. 78. ಡಿಪೆಂಡ್ ಅಪಾನ್ ಕರೆಕ್ಷನ್. ಎಷ್ಟು ದಿನ ಇತ್ತು ಗ್ಯಾಪ್ ಓದಕ್ಕೆ? 4 days ಗ್ಯಾಪ್ ಇತ್ತು. 4 days ಓದಿದ್ರಾ? ಓದಿದ್ದು. 1 day ನಮ್ದು ಹಬ್ಬ ಇತ್ತು. ಅದು ಬಿಟ್ಟು ಓದಿದ್ವಿ. ಓದಿದ್ದೀರಾ? ಎಷ್ಟು ಪರ್ಸೆಂಟೇಜ್ ಬರ್ಬೋದು ಈ ಸಲ? ಒಂದು ಐ ಆಮ್ ಎಕ್ಸ್ಪೆಕ್ಟಿಂಗ್ 99. 99. 1% ಹಾಕ್ಬಿಟ್ರಿ. ಅದು ಇಂಗ್ಲಿಷಲ್ಲಿ 2 marks ಹೋಯ್ತು. ಮತ್ತೆ ಇವತ್ತು ಸೈನ್ಸಲ್ಲೂ ಒಂದು 2 marks ಹೋಗ್ಬೋದು. ಓಕೆ. 99 ಬಂದ್ರೆ ಮನೇಲಿ ಏನ್ ಕೊಡಿಸ್ತಾರೆ? ಹಂಗೇನಿಲ್ಲ, ನಾ ಏನ್ ಕೇಳಿದ್ರು ಕೊಡಿಸ್ತಾರೆ. ಏನ್ ಕೇಳ್ತೀರಾ? ನನಗೆ ಒಂದು ಚೆನ್ನಾಗಿರೋ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಅದು ಮತ್ತೆ ನನ್ನ ಚಾಯ್ಸ್ ಏನಿದ್ರು ಕೊಡಿಸ್ತಾರೆ. 40 ಮಾರ್ಕ್ಸ್ ಬರ್ಬೋದು. 40 ಮಾರ್ಕ್ಸ್ ಬಹಳ ಟಫ್ ಇತ್ತು. ಎಷ್ಟು ದಿನ ಆಯ್ತು ಓದಕ್ ಗ್ಯಾಪ್? 4 ದಿನ ಆಯ್ತು. ಆದ್ರೆ ನಾವು ಅದ್ರಾಗ ಓದಿರೋದು 2 ದಿನ. 2 ದಿನ ಓದಿರೋದಾ? ಈಗ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತ? ನಾನು ಒಂದು 87% ಮಾಡ್ಬೇಕಂತ ಅದೇನೆ. 87. ಓಕೆ. ಸೊ ನೆಕ್ಸ್ಟ್ ಯಾವ್ದಿದೆ? ನೆಕ್ಸ್ಟ್ ಇಂಗ್ಲಿಷ್. ಇಂಗ್ಲಿಷ್ ಇಷ್ಟ ಆಗಿರೋ ಸಬ್ಜೆಕ್ಟ್ ಯಾವ್ದು? ಮ್ಯಾಥ್ಸ್ ಇಷ್ಟನಾ? ಯಾಕೆ? ನಮ್ ಸರ್ ಹಂಗೆ ಹೇಳ್ಕೊಟ್ಟಾರ ನಮಗೆ. ಮ್ಯಾಥ್ಸ್ ಕಷ್ಟ ಆಗೋದು ಈಸಿ ಮಾಡಿ ಹೇಳ್ಕೊಟ್ಟಾರ. ಮ್ಯಾಥ್ಸ್ ಇಷ್ಟ? ಓಕೆ. ಯಾವ ಎಕ್ಸಾಮ್ ಇತ್ತು? ಸೈನ್ಸ್. ಹೆಂಗ್ ಬರ್ದ್ರಿ? ಚೆನ್ನಾಗ್ ಬರ್ತೀವಿ. ಎಷ್ಟು ಮಾರ್ಕ್ಸ್ ಬರ್ಬೋದು? 50 ಬರ್ಬೋದು. 50. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ಯಾ SLC? 75. ಓದಕ್ಕೆ ಎಷ್ಟು ದಿನ ಗ್ಯಾಪ್ ಇತ್ತು? 4 days. ಎಷ್ಟು ದಿನ ಓದಿದ್ರು ಅದ್ರಲ್ಲಿ? 2 days. ಇಷ್ಟೇ ಓದಿದ್ರು. ಓಕೆ. ಯಾವ ಎಕ್ಸಾಮ್ ಇತ್ತು? ಸೈನ್ಸ್ ಇತ್ತಾ? ಹೆಂಗ್ ಬರ್ದ್ರಿ? ಚೆನ್ನಾಗಿ ಬಂದಿದ್ರಿ. ಎಷ್ಟು ಮಾರ್ಕ್ಸ್ ಬರ್ಬೋದು? 70 ಮೇಲೆ. 70 ಮೇಲೆ. ಚೆನ್ನಾಗಿ ಓದಿದ್ರಾ? ಓದಕ್ಕೆ ಎಷ್ಟು ದಿನ ಗ್ಯಾಪ್ ಇತ್ತು? 4 ದಿನ. 4 ದಿನ. ನಿಮ್ ಫೇವರೇಟ್ ಸಬ್ಜೆಕ್ಟ್ ಯಾವ್ದು? ಮ್ಯಾಥ್ಸ್. ಯಾಕೆ? ಮ್ಯಾಥ್ಸ್ ಚೆನ್ನಾಗಿ ಬರೀತೀವಿ. ಎಷ್ಟು ಪರ್ಸೆಂಟೇಜ್ ಬರ್ಬೇಕು SLC? ಎಷ್ಟು ಪರ್ಸೆಂಟೇಜ್ ಬರ್ಬೋದು? ಟೋಟಲ್ ಎಷ್ಟು? 80 ಮೇಲೆ ಮಾಡ್ತೀರಾ? ಯಾವ ಎಕ್ಸಾಮ್ ಇತ್ತು? ಸೈನ್ಸಾ? ಹೆಂಗ್ ಬರ್ದ್ರಿ ಸೈನ್ಸ್? ಚೆನ್ನಾಗಿತ್ತು. ಎಷ್ಟು ಮಾರ್ಕ್ಸ್ ಬರ್ಬೋದು? 70 ಮೇಲೆ. 70 ಮೇಲೆ. ಚೆನ್ನಾಗಿ ಓದಿದ್ರಾ? ಎಷ್ಟು ದಿನ ಆಯ್ತು ಓದಕ್ಕೆ? ಗ್ಯಾಪ್ 4 days ಇತ್ತು. 4 days ಓದಿದ್ರಾ? 4 days. ಎಷ್ಟು ಪರ್ಸೆಂಟೇಜ್ ಬರ್ಬೋದು? ಒಂದು 80 ಮೇಲೆ ಪರ್ಸೆಂಟ್. 80 ಮೇಲೆ. ಏನಾದ್ರು ಕೊಡಿಸ್ತೀನಿ ಅಂದಿದಾರ ಮನೇಲಿ? 80 ಮೇಲೆ ಬಂದ್ರೆ ಕೊಡ್ತೀನಿ. ಏನ್ ಕೊಡಿಸ್ತಾರೆ? ಲ್ಯಾಪ್ಟಾಪ್. ಎಷ್ಟು ಮಾರ್ಕ್ಸ್ ಬರ್ಬೋದು? 70 above. 70 above. ಸೊ ನಿಮ್ ಫೇವರೇಟ್ ಸಬ್ಜೆಕ್ಟ್ ಯಾವ್ದು? ಫೇವ್ರೆಟ್ ಇಂಗ್ಲಿಷ್. ಇಂಗ್ಲಿಷ್ ಇಷ್ಟನಾ? ಎಷ್ಟು ದಿನ ಗ್ಯಾಪ್ ಇತ್ತು ಓದಕ್ಕೆ? 4 days ಸೈನ್ಸ್ಗೆ. 4 days. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? 90 above. 90 above. ಮನೇಲಿ ಯಾರು ಕೊಡಿಸ್ತಾರ 90 above ಮಾಡಿದ್ರೆ? ಹಾಗೇನಿಲ್ಲ, ಎಜುಕೇಶನ್ ಸಿಕ್ಕ ಥ್ಯಾಂಕ್ ಯು. ಚೆನ್ನಾಗಿ ಬರ್ಬೋದು. ಎಷ್ಟು ಮಾರ್ಕ್ಸ್ ಬರ್ಬೋದು? 50 ಬರ್ಬೋದು. 50 ಬರ್ಬೋದಾ? ನೈಟ್ ಎಲ್ಲ ಓದಿದ್ದೀರಾ? ಇಲ್ಲ. ಇಲ್ಲ. ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಅಂತಿದ್ದೀರಾ? 70.
ಓಕೆ ನೆಕ್ಸ್ಟ್ ಎಕ್ಸಾಮ್ ಯಾವುದು? ಇಂಗ್ಲಿಷ್ ಅಣ್ಣ. ಅಪ್ಪ ಯಾವ್ದಿತ್ತು ಎಕ್ಸಾಮು? ನೋಡೋಣ ವಿಜ್ಞಾನ ಇತ್ತು ವಿಜ್ಞಾನ. ಎಷ್ಟು ಮಾರ್ಕ್ಸ್ ಬರ್ಬೋದು? 80. ಹೆಂಗ್ ಓದಿದ್ಯಾ? ಚೆನ್ನಾಗಿ ಓದಿದ್ದೆ ಅಣ್ಣ. ಚೆನ್ನಾಗ್ ಬರ್ದ್ಯಾ? ಎಷ್ಟು ಮಾರ್ಕ್ಸ್ ಬರ್ಬೋದು? ಬರುತ್ತೆ ಬಟ್ ಪಾಸ್ ಆಗ್ತೀನಿ ಪಾಸ್ ಆಗ್ತೀಯಾ? ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ಯಾ SLC? 80. ಚೆನ್ನಾಗಿ ಓದಿದ್ಯಾ? ಎಷ್ಟು ದಿನದಿಂದ ಓದಿದೆ ಸೈನ್ಸಿಗೆ? ಸೈನ್ಸಿಗೆ ಒಂದ್ ವಾರ. ಒಂದು ವಾರದಿಂದ ಓದಿದ್ಯಾ? ಹೆಂಗ್ ಬರ್ದ್ರಿ? ಚೆನ್ನಾಗಿ ಎಷ್ಟು ಮಾರ್ಕ್ಸ್ ಬರ್ಬೋದು? 70 ನಿಮ್ದು 60 ಎಷ್ಟು ದಿನ ಗ್ಯಾಪ್ ಇತ್ತು ಓದಕ್ಕೆ? 4 days. 4 ಡೇಸ್ ಓದಿದ್ರಾ? ಹಾ 4 ಡೇಸ್ ಓದಿದ್ದೀರಾ? ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? 90. ಮನೇಲಿ ಕೊಡಿಸ್ತೀನಿ ಅಂದಿದ್ದೀರಾ 90 ಮಾಡಿದ್ರೆ? ಮನೇಲೇನು ಕೊಡಿಸ್ತೀನಿ ಅಂದಿಲ್ಲ, ಸ್ಕೂಲಲ್ಲೇ ಫ್ರೀ ಸೀಟ್ ಮಾಡಿಸ್ತೀನಿ. ಓಕೆ ಆ ಥರ. ನಿಮಗೆ ನಮಗೂ ಅಷ್ಟೇ. ಸೇಮ್. ನೆಕ್ಸ್ಟ್ ಎಕ್ಸಾಮ್ ಯಾವ್ದಿದೆ? ಇಂಗ್ಲಿಷ್. ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಯಾವ್ದು? ಇಂಗ್ಲಿಷ್. ಓಕೆ ಆಲ್ ದ ಬೆಸ್ಟ್. ಎಷ್ಟು ಮಾರ್ಕ್ಸ್ ಬರ್ಬೋದು ಸೈನ್ಸಲ್ಲಿ? ನಾವು ಬರ್ದಿರೋ ಮಟ್ಟಿಗೆ ಒಂದು 60 ಬರ್ಬೋದು ಅನ್ಕೊಂಡ್ವಿ. ನಿಮ್ದು? ಎಷ್ಟು ದಿನ ಗ್ಯಾಪ್ ಇತ್ತು? 4 ದಿನನೂ ಓದಿದ್ರಾ? 4 ದಿನಾನು ಕ್ಲಾಸಿಗೆ ಬಂದಿದ್ವಿ. ಅಪ್ಪ ಮಾಡಿಲ್ಲ? ಇಲ್ಲ. ಸೊ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕಂತಿದ್ದೀರಾ? ಪರ್ಸೆಂಟೇಜ್ 95 ಅನ್ಕೊಂಡಿವಿ, ಏನಾಗುತ್ತೆ ಗೊತ್ತಿಲ್ಲ. 95. ನೀವು? 95. ಏನಾದ್ರು ಕೊಡಿಸ್ತಾರಾ ಮನೇಲಿ 95 ಮಾಡಿದ್ರೆ? ಕೊಡಿಸ್ತಾರೆ. ನಾವ್ ಏನ್ ಹೇಳ್ತೀವಿ ಅದನ್ನ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ. ನೀವೇನ್ ಕೇಳ್ತೀರಾ? ಒಂದ್ ಒಳ್ಳೆ ಕಾಲೇಜಿಗೆ ಹಾಕಿದ್ರೆ ಸಾಕು ಅಂತೀವಿ. ಏನು ಕೇಳಲ್ಲ ನೀವು? ಕೇಳ್ತೀವಿ, ಅಂದ್ರೆ ಎಕ್ಸಾಮ್ ಮುಗಿಲಿ ಅಂತ, ರಿಸಲ್ಟ್ ಬರೋವರೆಗೂ ಅಷ್ಟೇ. ಆಮೇಲೆ ಕೇಳ್ತೀರಾ? ಓಕೆ ನೀವೇನ್ ಕೇಳ್ತೀರಾ? ನಾವು ಅಷ್ಟೇ. ಒಳಗಡೆ ನಿಮ್ಮವ್ರು ಯಾರು ಬರೀತಾರೆ ಎಕ್ಸಾಮು? ನಮ್ಮ ಹುಡುಗಿ ಐತಿ ಮಗಳು ಬರೀತಿದಾರಾ? ಸೊ ಎಷ್ಟು ಬರ್ಬೋದು ಮಾರ್ಕ್ಸ್ ನಿಮ್ ಪ್ರಕಾರ? ನೋಡ್ಬೇಕು ಸರ್, ಅವ್ರು ಎಷ್ಟು ಬರೀತಾರ ಅವ್ರ ಮೇಲೆ, ನಾವು ಹೆಂಗ್ ಹೇಳಕ್ ಬರ್ತೈತಿ. ಪ್ರಿಪರೇಷನ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದಾರಾ? ಎಲ್ಲ ರೆಡಿ, ಚೆನ್ನಾಗಿ ಓದಿದ್ದಾರೆ. ನಿಮ್ಮವ್ರು ಯಾರು ಬರೀತಾರೆ ಎಕ್ಸಾಮ್ ಒಳಗಡೆ? ತಮ್ಮ ಬರೀತೀರಾ? ಎಷ್ಟು ಬರ್ಬೋದು ಮಾರ್ಕ್ಸ್ ಅವ್ರಿಗೆ? ಅಬೋ 85 ಬರುತ್ತೆ. ಚೆನ್ನಾಗೆಲ್ಲ ಓದ್ಕೊಂಡಿದಾರಾ? ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದೀರಾ ಪರ್ಸೆಂಟೇಜ್ ಬರ್ಬೋದು? ಎಷ್ಟು ಪರ್ಸೆಂಟೇಜ್ ತೆಗಿಬೋದು? ಅವನಿಗೆ ಗೊತ್ತು, ಅವನು ಬರೆಯೋನಲ್ಲ, ಅವನಿಗೆ ಗೊತ್ತಿತ್ತು ಕರೆಕ್ಟ್. ನಮ್ಗೆ ಅಷ್ಟು ಗೊತ್ತಿತ್ತು. ಅಲ್ಲ ನಿಮಗೆ ಎಷ್ಟು ಬರ್ಬೇಕು ಅಂತಿದೆ? ಅಬೋ 90 ಮಾಡ್ತಾನೆ. ನಿಮ್ಮವ್ರು ಯಾರು ಬರೀತಾರೆ ಎಕ್ಸಾಮ್ ಒಳಗಡೆ? ನನ್ನ ಮಗ ಬರೀತೀರಾ? ಎಷ್ಟು ಮಾರ್ಕ್ಸ್ ಬರ್ಬೋದು? ಅವನಿಗೆ ಕೇಳ್ಬೇಕ್ರಿ. ಅವ್ರನ್ನೇ ಕೇಳ್ಬೇಕು. ಅಲ್ಲ ನಿಮಗೆ ಎಷ್ಟು ತಲೆಲಿದೆ ಎಷ್ಟು ಬರ್ಬೇಕು ಅಂತ? ತಲೆ 100ಕ್ಕೆ 100 ಬರ್ಬೇಕಂತ ತಲೆ ಇದೆ. 100ಕ್ಕೆ 100 ಬರ್ಬೇಕು ಅಂತಿದೆ. ಹೌದು. ಯಾರು ಬರೀತೀರಾ ನಿಮ್ಮ ಒಳಗಡೆ? ಮಗಳು ಬರೀತೀರಾ? ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಅನ್ಕೊಂಡಿದ್ದೀರಾ? ದೇವ್ರು ಎಷ್ಟು ಕೊಟ್ಟಿರ್ತಾನೆ ಅಷ್ಟೇ. ಅಲ್ಲ ನಿಮಗೆ ಎಷ್ಟಿದೆ? ನಿಮಗೆ ಎಷ್ಟು ತೆಗಿಬೇಕು ಅಂತ ಏನಿಲ್ಲ. ಏನಿಲ್ಲ. ನೀವು ಟೋಟಲ್ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕು ಅಂತಿದೆ ಮಗಳು? ಮಗಳು ಹೇಳ್ತಿದ್ದಾಳೆ, ಆದ್ರೂ ನಾವು ಪ್ರೆಷರ್ ಹಾಕಿಲ್ಲ. ಓಕೆ ಪ್ರೆಷರ್ ಹಾಕಿಲ್ಲ ನೀವು? ಪ್ರೆಷರ್ ಹಾಕಿಲ್ಲ, ಎಷ್ಟಾರ ತಗೊಂಡ್ ಬರ್ಲಿ. ಚೆನ್ನಾಗಿ ಓದಿದ್ದಾರೆ, ಬಹಳ ಚೆನ್ನಾಗಿದೆ. ಆದ್ರೂ ಅವರು ಎಷ್ಟು ತೆಗಿತಾರ ಅಷ್ಟೇ ಸಂತೋಷ ನಮ್ಗೆ. ಎಷ್ಟರಿಂದ ಪ್ರೆಷರ್ ಏನು ಏನೇನಿಲ್ಲ. ಸೂಪರ್, ಥ್ಯಾಂಕ್ ಯು. ಎಷ್ಟು ಮಾರ್ಕ್ಸ್ ಬರ್ಬೋದು ಮೇಡಮ್? ಒಂದೊಂದು 95 ಬರ್ಬೋದು. 95 ಬರ್ಬೋದು. ಚೆನ್ನಾಗಿ ಓದಿದಾರಾ? ಓದಿದೆ.